ಎಲ್ಲಿದೆ ಅಂತ ನಿಂಗೆ ಗೊತ್ತಿಲ್ವಾ? ಅಂದ್ರೆ ಚೆನ್ನಾಗಿ ಕುಡ್ಕ ಬಂದಿರ್ಬೇಕು. ಏನ್ ಕಾಲ ಬಂದ್ ನೋಡ್ರಪ್ಪ, ಹೆಣ್ಣು ಹುಡುಗಿ ಕುಂತು ರೋಡಲ್ಲಿ ಮಲ್ಕೊಳ್ಳೋ ತರ ಆಯ್ತು. ದಯವಿಟ್ಟು ಹಾಗೆಲ್ಲ ಅನ್ಬೇಡ, ನಾನು ಕುಡಿಯಲ್ಲ. ಕುಡಿದಲೆ ರೋಡಲ್ಲಿ ಬಂದು ಹೇಗ್ ಬಂದಮ್ಮ? ಯಾಕೆ ಮಲ್ಕೊಂಡಿದ್ಯಾ? ಇವರಿಬ್ರು ಇನ್ನೂ ಮಲಗಿಲ್ವಾ? ಇಷ್ಟೊತ್ತ ಲೈಟ್ ಆನ್ ಮಾಡ್ಕೊಂಡು ಏನ್ ಮಾಡ್ತಾ ಇದಾರೆ? ಮತ್ತೆ ಜಗಳ ಏನಾದ್ರು ಶುರು ಮಾಡಿದ್ರೆ ಹೇಗೆ? ನಕ್ಷತ್ರ, ಭೂಪತಿ, ನಕ್ಷತ್ರ, ಶೌರ್ಯ, 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 ಶೌರ್ಯ. ಏನ್ ಮಯ್ಯೋ? ಶೌರ್ಯ, ಭೂಪತಿ ನಕ್ಷತ್ರ ಇಬ್ರು ರೂಮಲ್ಲಿ ಇಲ್ಲ. ರೂಮ್ ಎಲ್ಲ ಹುಡುಕ್ತೆ. ಹೌದಾ? ಗಂಟೆ 2 ಇಷ್ಟೊತ್ತಿನಲ್ಲಿ ಎಲ್ಲೋ ಹೋಗಕ್ ಸಾಧ್ಯ? ಮತ್ತೆ ಮೊನ್ನೆ ತರ ಭೂಪತಿ ಏನಾದ್ರೂ ನಿದ್ದೆನಲ್ಲಿ ಹೊರಗಡೆ ಹೋಗಿರ್ಬಹುದಾ? ಗೊತ್ತಿಲ್ಲ ಮಯ್ಯೋ. ನಡಿ, ಸೆಕ್ಯೂರಿಟಿನ ವಿಚಾರಿಸೋಣ. ಕಮ್. ಸರಿ. ಭೂಪತಿ ಹೊರಗಡೆ ಹೋದ್ನಾ? ಇಲ್ಲ ಸರ್. ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ಲ ನಿದ್ದೆ ಮಾಡ್ತಾ ಇದೆಯಾ? ಭೂಪತಿ ಮನೇಲೂ ಕಾಣಿಸ್ತಾ ಇಲ್ಲ. ಇಲ್ಲ ಸರ್, ಮನೇಲಿ ಈ ಥರ ಆದಾಗಿಂದ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದೀನಿ ಸರ್. ಸರ್ ಈ ಕಡೆ ಬರಲಿಲ್ಲ. ಯಾಕೆ ಏನಾಯ್ತು? ಭೂಪತಿ ಮನೇಲಿ ಕಾಣಿಸ್ತಾ ಇಲ್ಲ ಸರ್, ನಕ್ಷತ್ರನೂ ಕಾಣಿಸ್ತಾ ಇಲ್ಲ. ಇಬ್ರು ಇಲ್ವಾ? ನಾವು ಅವಾಗ್ಲಿಂದ ಇಲ್ಲೇ ಕಾಯ್ತಾ ಇದೀವಿ, ಅವ್ರ ಈ ಕಡೆ ಬರಲೇ ಇಲ್ಲ. CCTV ಫುಟೇಜ್ ಚೆಕ್ ಮಾಡು. ಮಯ್ಯು ಬಾ, ಅಮ್ಮನಿಗೆ ವಿಷಯ ತಿಳಿಸೋಣ. ವಾಟ್? ಇಬ್ರು ಕಾಣಿಸ್ತಿಲ್ವಾ? ಸರಿಯಾಗಿ ಎಲ್ಲ ಕಡೆ ಚೆಕ್ ಮಾಡಿದ್ರಾ? ಹ್ಞೂ ಅತ್ತೆ, ಎಲ್ಲ ಕಡೆ ಹುಡುಕಿದ್ವಿ. ಸೆಕ್ಯೂರಿಟಿನ ವಿಚಾರಿಸಿದ್ವಿ. ಅವರು ಮೇನ್ ಗೇಟ್ ಥ್ರೂ ಹೊರಗೆ ಹೋಗಿಲ್ವಂತೆ. ಏನ್ ನಡೀತಿದೆ ಇಲ್ಲಿ? ರಾತ್ರಿ 2 ಗಂಟೆ ಆಯ್ತು. ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತಾರೆ ನೋಡಿ. ಮತ್ತೆ ಎಲ್ಲ ಕಡೆ ಸರಿಯಾಗಿ ಹುಡುಕಿ, PC-ಗಳನ್ನ, ಸೆಕ್ಯೂರಿಟಿನ ಮತ್ತೆ ಕೇಳಿ. ಅಯ್ಯೋ, ನನ್ನ ಹತ್ರ ದುಡ್ಡಿಲ್ಲ, ಮೊಬೈಲ್ ಇಲ್ಲ. ಏನ್ ಮಾಡ್ಲಿ? ಭೂಪತಿಗೆ ಏನಾಗಿರ್ಬೋದು? ಅವನು ನಂತರ ಇಲ್ಲೆಲ್ಲಾದ್ರೂ ಬಿದ್ದಿದ್ರೆ? ಥ್ಯಾಂಕ್ ಗಾಡ್, ಫೋನ್ ರಿಂಗ್ ಆಗ್ತಾ ಇದೆ. ಅಮ್ಮ, ಫೋನ್ ಇಲ್ಲೆಲ್ಲೋ ರಿಂಗ್ ಆಗ್ತಾ ಇದೆ. ಶೌರ್ಯ ರೂಮಿಂದ. ಲೆಟ್ಸ್ ಸಿ. ಅತ್ತೆ, ಒಂದ್ಸಲ ನಕ್ಷತ್ರನ್ ಕಾಲ್ ಮಾಡಿ, ಅವಳು ಫೋನ್ ತಗೊಂಡು ಹೋಗಿರ್ಬಹುದು. ಏನ್ ನಡೀತಿದೆ ಇಲ್ಲಿ? ಇವರಿಬ್ರು ಇಷ್ಟೊತ್ತಲ್ಲಿ ಎಲ್ಲಿ ಹೋದ್ರು? ಮೊಬೈಲು ತಗೊಂಡು ಹೋಗಿಲ್ಲ. ಐ ಆಮ್ ರಿಯಲಿ ವರಿಡ್. ವಾಕ್ ಹೋಗೋ ಟೈಮ್ ಅಲ್ಲ ಇದು. ಆ್ಯಂಡ್ ಅವ್ರು ಹೊರಗೆ ಹೋಗಿರೋದು PC ಮತ್ತೆ ಸೆಕ್ಯೂರಿಟಿ ನೋಡಿಲ್ಲ. ಮೇನ್ ಗೇಟ್ ಬಿಟ್ಟು ಬೇರೆ ಯಾವ ಕಡೆಯಿಂದ ಹೊರಗೆ ಹೋದ್ರು? ಅಮ್ಮ, ಇವಾಗ ಏನು ಮಾಡೋದಮ್ಮ? ಈ ಮನುಷ್ಯ ಇಷ್ಟೊತ್ತಲ್ಲಿ ಯಾಕೆ ಫೋನ್ ಮಾಡ್ತಾ ಇದ್ದಾನೆ? ಅಮ್ಮ, ಲಾಸ್ಟ್ ಟೈಮು ಭೂಪತಿ ಚಂದ್ರಶೇಖರ್ ಮನೆ ಮುಂದೆ ಮಲ್ಕಿದ್ನಲ್ಲ, ಅದೇ ರೀತಿ ಇವತ್ತು ಏನಾದ್ರು ಮಾಡಿದ್ರೆ ಅದನ್ನ ಹೇಳಕ್ ಅವ್ರು ಏನಾದ್ರು ಕಾಲ್ ಮಾಡ್ತಿರ್ಬೋದಾ? ಒಂದೇ ಒಂದ್ಸತಿ ರಿಸೀವ್ ಮಾಡಿ ಏನು ಅಂತ ಕೇಳಮ್ಮ. ಹಲೋ. ಹಲೋ ಶಕುಂತಲಾ ಅವರೇ, ಏನಾಗ್ತಿದೆ ಅಲ್ಲಿ? ನಕ್ಷತ್ರ ಭೂಪತಿ ಕಾಣಿಸ್ತಿಲ್ಲ ಅಂದ್ರೆ ಏನರ್ಥ?
ಇನ್ನೂ ಸರಿಯಾಗಿ ಬೆಳಕು ಹರಿದಿಲ್ಲ. ಇಷ್ಟು ಬೇಗಲೇ ಎಲ್ಲಿ ಹೋಗಿರ್ಬೋದು? ನಾವು ಅದನ್ನೇ ಯೋಚನೆ ಮಾಡ್ತಾ ಇದ್ದೀವಿ, ಹುಡುಕ್ತಾ ಇದ್ದೀವಿ. ಅಲ್ಲ, ಇಷ್ಟು ಸೆಕ್ಯೂರಿಟಿ ಇದ್ರೂ ಹೀಗಾಗುತ್ತೆ ಅಂದ್ರೆ ಏನರ್ಥ? ನನ್ನ ಮಗಳಿಗೇನಾದ್ರೂ ಆದ್ರೆ ನಾನು ಖಂಡಿತ ಸುಮ್ಮನೆ ಇರಲ್ಲ. ಮುಚ್ಚ್ರಿ ಬಾಯಿ. ನನ್ನನ್ನು ಏನು ಅನ್ಕೊಂಡಿದ್ದೀರಾ ನೀವು? ನಾನೇ ನಿಮ್ಮ ಮಗಳನ್ನ 24 ಗಂಟೆ ಕಣ್ಣಲ್ಲಿ ಇಟ್ಕೊಂಡು ಕಾಯಕ್ಕಾಗತ್ತಾ? ಕಾಣಿಸ್ತಾ ಇರೋದು ನಿಮ್ಮ ಮಗಳು ಮಾತ್ರ ಅಲ್ಲ, ನನ್ನ ಮಗ ಕೂಡ. ನನ್ನ ಮಗನೂ ಮನೇಲಿ ಕಾಣಿಸ್ತಿಲ್ಲ. ನನಗೂ ಅಷ್ಟೇ ಭಯ ಗಾಬರಿ ಆಗ್ತಿದೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಮಗಳು ಮಗಳು ಅಂದ್ರೆ ಆಗೋದಿಲ್ಲ. ಶಕುಂತಲಾ ಅವರೇ, ದಯವಿಟ್ಟು ಸಿಟ್ ಮಾಡ್ಕೋಬೇಡಿ. ನಿಮ್ಮ ಪರಿಸ್ಥಿತಿ ನಮ್ಗೆ ಅರ್ಥ ಆಗತ್ತೆ. ನಿಮ್ಮ ಗಂಡಂಗೆ ಸ್ವಲ್ಪ ಸೆನ್ಸ್ ಇಟ್ಕೊಂಡು ಮಾತಾಡೋ ಹೇಳಿ. ಪ್ರತಿ ಸಲ ನನ್ನ ಬಗ್ಗೆ ಅನುಮಾನ ಪಟ್ರೆ ನಾನು ಸುಮ್ಮನಿರಲ್ಲ. ನಮಗೂ ಟೆನ್ಷನ್ ಇರುತ್ತೆ, ಅದನ್ನ ಅರ್ಥ ಮಾಡ್ಕೊಳಕ್ ಹೇಳಿ. ರೀ, ಇಂಥ ಹೊತ್ತಿನಲ್ಲಿ ನೀವಿಬ್ರು ಹೀಗೆ ಮಾತಾಡೋದು ಸರಿ ಇಲ್ಲ ರೀ. ಮಕ್ಕಳ ಕಾಣಿಸ್ತಿಲ್ಲ, ಮೊದಲು ಅವ್ರನ್ನ ಹುಡುಕ್ಬೇಕು. ಸರಿ, ನಾವು ಅಲ್ಲಿಗೆ ಬರ್ತೀವಿ, ಅಲ್ಲೇ ಮಾತಾಡೋಣ. ಅಣ್ಣ ಅಣ್ಣ ಅಣ್ಣ, ಒಂದು ಹೆಲ್ಪ್ ಮಾಡ್ತೀರಾ? ದಯವಿಟ್ಟು ನನ್ನ ನಮ್ಮನೆಗೆ ಬಿಡ್ತೀರಾ? ಟೈಮ್ 2:30 ಡಬಲ್ ಆಗುತ್ತೆ. ಎಷ್ಟು ಬೇಕಾದ್ರೂ ಕೊಡ್ತೀನಿ, ಮೊದಲು ನನ್ನನ್ನು ಇಲ್ಲಿಂದ ಕರ್ಕೊಂಡೋಗಿ. ಆದರೆ ಈಗ ನನ್ನ ಹತ್ರ ದುಡ್ಡಿಲ್ಲ, ಮನೆಗೆ ಹೋಗ್ತಿದ್ದಂಗೆ ಕೊಡ್ತೀನಿ. ಅಣ್ಣ, ಕೈಯಲ್ಲಿ ದುಡ್ಡಿಲ್ವಾ? ಮನೆಗೆ ಹೋದ್ಮೇಲೆ ಕೊಡ್ತೀಯಾ? ಹ್ಞೂ ಅಣ್ಣ, ಯಾವುದೋ ತೊಂದರೆಯಲ್ಲಿದ್ದೀನಿ. ದಯವಿಟ್ಟು ನನ್ನ ನಮ್ಮ ಮನೆಗೆ ತಲುಪಿಸಿ ಅಣ್ಣ. ಅಲ್ಲಿಗೆ ಹೋಗ್ತಿದ್ದಂಗೆ ನೀವು ಕೇಳ್ದಷ್ಟು ಕೊಡ್ತೀನಿ. ನೋಡಮ್ಮ, ಇದನ್ನ ನಾನು ದಿನಾ ನೋಡ್ತೀನಿ. ಮನೆಗೆ ಕರ್ಕೊಂಡು ಹೋದ್ಮೇಲೆ ಕೊಡ್ತೀನಿ ಅನ್ನೋದು, ನಮ್ಮನ್ನು ಯಾವುದೋ ಬೀದಿಲಿ ನಿಲ್ಸೋದು, ನೀವು ಇನ್ಯಾವುದೋ ಗಲ್ಲಿಯಿಂದ ಮನೆ ಒಳಗೆ ಸೇರ್ಕೊಂಡು ಬೋಲ್ಟ್ ಹಾಕೊಂಬಿಡೋದು, ನಾವು ರಾತ್ರಿ ಎಲ್ಲ ಅಲ್ಲೇ ನಿಂತ್ಕೊಂಡು ಬಾಯಿ ಬಡ್ಕೊಳ್ಳೋದು, ಇದೆಲ್ಲ ಆಗಲ್ಲ. ಸುಮ್ಮನೆ ನಡೆಯಮ್ಮ. ಇಲ್ಲ ಅಣ್ಣ, ನಾನಾಗಿ ಮಾಡಲ್ಲ. ನೀವು ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ ಅಣ್ಣ. ನೀವು ಕೇಳೋದಕ್ಕಿಂತ ಜಾಸ್ತಿನೇ ಕೊಡ್ತೀನಿ. ನಿಮ್ಮ ದುಡ್ಡು ನಿಮ್ಗೆ ಸಿಗುತ್ತಣ್ಣ. ಇಷ್ಟೊತ್ತಲ್ಲಿ ನನ್ಗೆ ಬೇರೆ ಆಟೋನೂ ಸಿಗಲ್ಲ ಅಣ್ಣ. ಪ್ಲೀಸ್ ಅಣ್ಣ. ಆಗಲ್ಲ ಅಂತ ಹೇಳಿದ್ನಲ್ಲಮ್ಮ. ಅಣ್ಣ ಅಣ್ಣ, ಕೊನೆ ಪಕ್ಷ ಫೋನ್ ಆದರೂ ಕೊಡಿ, ನನ್ನ ಗಂಡನಿಗೆ ಫೋನ್ ಮಾಡ್ಕೋತೀನಿ. ನೋಡಮ್ಮ, ನಾನು ನಿನ್ನನ್ನು ಆಟೋಲ್ಲೂ ಕೂಡಿಸ್ಕೊಳ್ಳಲ್ಲ, ನನ್ನ ಫೋನು ಕೊಡಲ್ಲ. ನಾನು ನಿನಗೆ ಫೋನ್ ಕೊಡೋದು, ನೀನು ಅದರಿಂದ ಇನ್ಯಾರಿಗೋ ಫೋನ್ ಮಾಡೋದು, ಪೊಲೀಸ್ನವ್ರು ನನ್ನ ಕರ್ಕೊಂಡೋಗಿ ಗುಮ್ಮೋದು, ಇದೆಲ್ಲ ಬೇಕಾ? ಆಗಲ್ಲ, ಸುಮ್ಮನೆ ನಡೆಯಮ್ಮ. ಅಯ್ಯೋ ಇಲ್ಲಣ್ಣ, ದಯವಿಟ್ಟು ಹೆಲ್ಪ್ ಮಾಡಿ ಅಣ್ಣ. ಹಾಗನ್ಬೇಡಿ. ನನಗೆ ಇಲ್ಲಿಂದ ಮನೆ ಯಾವ ದಿಕ್ಕಲ್ಲಿದೆ ಅಂತಲೂ ಗೊತ್ತಾಗ್ತಿಲ್ಲ. ಪ್ಲೀಸ್ ಹೆಲ್ಪ್ ಮಾಡಿ ಅಣ್ಣ. ನೋಡಮ್ಮ, ನಿನ್ನಂತವಳನ್ನ ನನ್ನ ಆಟೋಲ್ಲಿ ಕೂಡಿಸ್ಕೊಂಬಿಟ್ರೆ ನನ್ನ ಕತೆ ಅಷ್ಟೇ. ಹೋಗಮ್ಮ. ಅಣ್ಣ ಅಣ್ಣ, ಪ್ಲೀಸ್ ಅಣ್ಣ. ನಡಿ ಅಂತ ಹೇಳಿದ್ನಲ್ಲಮ್ಮ. ಅಯ್ಯೋ ರಾಮ. ಇನ್ಸ್ಪೆಕ್ಟರ್, ಏನಾದರೂ ಗೊತ್ತಾಯ್ತಾ? ನೀವು ಗಾಬರಿ ಆಗ್ಬೇಡಿ, ನಾನು ಎಲ್ಲ ಸ್ಟೇಷನ್ಗೂ ಮೆಸೇಜ್ ಕಳಿಸಿದ್ದೀನಿ. ಅಲ್ಲ, ಇಷ್ಟು ಟೈಟ್ ಸೆಕ್ಯೂರಿಟಿ ಇದ್ರೂ ಇದೆಲ್ಲ ಹೇಗಾಗ್ತಿದೆ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಅವ್ರ ಕಣ್ಣಿಗೆ ಕಾಣಿಸ್ತೆ ಹೊರಗೆ ಹೋಗೋಕ್ಕಾದ್ರೂ ಹೇಗೆ ಸಾಧ್ಯ? ಇಲ್ಲಿ ಮಿಸ್ಟೀರಿಯಸ್ ಆಗಿ ಏನೋ ನಡೀತಿದೆ. ಆಲ್ರೆಡಿ 2ನೇ ಸತಿ ಆಗಿ ಇದು 3ನೇ ಸತಿ ಆಗ್ತಿರೋದು. ಈವನ್ ನೌ ಯು ಆರ್ ಕ್ಲೂಲೆಸ್. ಇದೆಲ್ಲ ಹೇಗೆ ಸಾಧ್ಯ? ನಾವು ನಮ್ಮ ಕಡೆಯಿಂದ ಏನು ಮಾಡ್ಬೋದೋ ಎಲ್ಲ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀವಿ ಮೇಡಮ್. ನೋಡಿ, ನೀವು ಹೆದರಬೇಡಿ, ಅವರಿಬ್ರು ಸೇಫ್ ಆಗಿ ಕರ್ಕೊಂಡ್ ಬರ್ತೀವಿ. ನಮ್ಮ ಮೇಲೆ ನಂಬಿಕೆ ಇಡಿ. ತುಂಬ ಥ್ಯಾಂಕ್ಸ್ ಅಣ್ಣ. ಇವತ್ತು ನೀವಿಲ್ಲ ಅಂದಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತೋ ನನಗೆ ಗೊತ್ತಿಲ್ಲ. ದೇವರೇ ನಿಮ್ಮ ರೂಪದಲ್ಲಿ ಬಂದು ನನ್ನ ಮಾನ ಪ್ರಾಣ ಎರಡು ಕಾಪಾಡ್ದ ಅನ್ಸುತ್ತೆ. ಅಣ್ಣ ಅಂತ ಇದೆಯಾ? ಮತ್ತೆ ಮಾತೆಲ್ಲ ಯಾಕೆ? ತಂಗಿ ಕಷ್ಟಕ್ಕೆ ಅಣ್ಣ ಬರ್ದೇ ಇರ್ತಾನ? ಎಲ್ಲೋಗ್ಬೇಕು ಹೇಳಮ್ಮ, ಹೆದರ್ಕೋಬೇಡ, ಸೇಫಾಗಿ ಡ್ರಾಪ್ ಮಾಡ್ತೀನಿ. ಆಗ್ಲೇ ನೀವು ಬರಲ್ಲ ಅಂದಾಗ ನನಗೆ ತುಂಬಾ ಭಯ ಆಯ್ತು. ಇಷ್ಟೊತ್ತಲ್ಲಿ ಒಂದು ಆಟೋ ಸಿಗೋದೇ ಪುಣ್ಯ. ಅಂಥದ್ರಲ್ಲಿ ನೀವಿಲ್ಲ ಅಂದಾಗ ನಾನು ಏನ್ ಮಾಡ್ಬೇಕೋ ಗೊತ್ತಾಗಿಲ್ಲ ಅಣ್ಣ. ನೋಡಮ್ಮ, ದಿನ ಈ ತರ 1000 ಕತೆ ಹೇಳ್ಕೊಂಡು 1000 ಜನ ಬಂದು ಆಟೋ ಹತ್ಕೋತಾರೆ.
ನೀನು ಹಂಗೆ ಸುಳ್ಳು ಹೇಳ್ತಿದ್ಯಾ ಅನ್ಕೊಂಡೆ. ಆ ರೌಡಿಗಳನ್ನ ಫಾಲೋ ಮಾಡೋದು ನೋಡಿ ನಿಜವಾಗ್ಲೂ ತೊಂದರೆಲಿದ್ಯಾ ಅನ್ಸ್ತು, ಅದಕ್ಕೆ ಬಂದೆ. ತುಂಬಾ ಥ್ಯಾಂಕ್ಸ್ ಅಣ್ಣ. ಮೊದಲು ಅವಳನ್ನ ಒಳಗಡೆ ಕರ್ಕೊಂಡೋಗಿ ಏನಾರ ಕೊಡು, ಸುಸ್ತಾಗಿರ್ತಾಳೆ, ಆಮೇಲೆ ವಿಚಾರಿಸಿದ್ರಾಯ್ತು. ಪುಟ್ಟ ಒಳಗ್ ಬಾ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಮಗಳು ಸಿಕ್ಲಿಲ್ಲ ಅಂತ ತುಂಬಾ ಟೆನ್ಷನ್ ಆಗಿತ್ತು. ಸದ್ಯ ಸೇಫ್ ಆಗಿ ಬಂದ್ಲಲ್ಲ. ಇರ್ಲಿ ಬಿಡಿ ಸರ್, ಪರವಾಗಿಲ್ಲ. ಬೇಡ ಸರ್, ಬೇಡ ಬೇಡ, ನಮ್ಮನೆ ಹುಡುಗಿ ಅನ್ಕೊಂಡು ಕರ್ಕೊಂಬಂದಿದ್ದೀನಿ. ಬೇಡ ಅನ್ಬೇಡಿ, ನನ್ನ ಮಗಳನ್ನ ಸೇಫಾಗಿ ಕರ್ಕೊಂಬಂದಿದ್ದೀರಾ. ಈ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ದಯವಿಟ್ಟು ತಗೊಳ್ಳಿ. ಥ್ಯಾಂಕ್ ಯು ಸರ್. ನನ್ಗೇನು ಗೊತ್ತಿಲ್ಲ. ಎಲ್ಲೋಗಿದ್ದೆ, ಯಾವಾಗ ಹೋದೆ, ಹೇಗೋದೆ, ನನ್ಗೊಂದು ಗೊತ್ತಿಲ್ಲ ಅಮ್ಮ. ಇಲ್ಲ ಅಂದ್ರೆ ಹೇಗೆ ನಕ್ಷತ್ರ? ಸ್ವಲ್ಪ ಸರಿಯಾಗಿ ನೆನಪು ಮಾಡ್ಕೊಳ್ಳೆ. ಆಟೋದಲ್ಲಿ ಬರ್ತಾ ಅಷ್ಟೊತ್ತು ಅದನ್ನೇ ಯೋಚನೆ ಮಾಡಿದೆ. ನನಗೇನು ನೆನಪಾಗ್ತಿಲ್ಲ. ಕಣ್ಬಿಟ್ಟಾಗ ನಾನು ಯಾವುದೋ ಜಾಗದಲ್ಲಿ ಮಲಗಿದ್ದೆ. ಸುತ್ತ ಜನ. ಅಷ್ಟೇ ನನಗೆ ನೆನಪಿರೋದು. ಏನ್ ಪುಟ್ಟ ಇದಲ್ಲ? ಅಟ್ಲೀಸ್ಟ್ ನೀನ್ ಯಾವ ಏರಿಯಾಲಿದ್ದೆ ಅಂತ ಗೊತ್ತಾ ನಿಂಗೆ? ನಾನು ಕೇಳಿದ್ದಕ್ಕೆ ಮಾವಳ್ಳಿ ಕಡೆ ಅಂದ್ರು. ಅದಿಲ್ಲಿಂದ ತುಂಬಾ ದೂರ ಇದೆ. ನಾನು ಅಲ್ಲಿ ತನಕ ಇಷ್ಟೊತ್ತಲ್ಲಿ ಹೇಗೋದ್ನೋ ನನ್ಗೇನು ಗೊತ್ತಾಗ್ತಿಲ್ಲ. ನೋಡು ಪುಟ್ಟ, ನೀನ್ ನಿಜ ಹೇಳ್ಬೇಕು. ಯಾರಿಗೂ ಹೆದರಬೇಡ, ನಾನಿದ್ದೀನಿ. ನಿಮ್ಮ ಅತ್ತೆ ಏನಾದ್ರೂ ನಿನಗೆ ತೊಂದರೆ ಕೊಡ್ತಿದಾರಾ? ಇದಕ್ಕೂ ಅವ್ರಿಗೂ ಏನಾದ್ರೂ ಸಂಬಂಧ ಇದೆಯಾ? ಅಪ್ಪ ಏನ್ ಕೇಳ್ತಿದ್ದೀರಾ? ಅತ್ತೆ ಯಾಕೆ ಹೀಗ್ ಮಾಡ್ತಾರೆ? ನನಗೆ ಅನುಮಾನ ಇದೆ. ನೀನ್ ಹೇಳು, ಅವ್ರೇನಾದ್ರೂ ಮಾಡಿದ್ರಾ? ಎನಫ್ ಆಫ್ ಯುವರ್ ಡ್ರಾಮಾ. ನೀವು ಮತ್ತೆ ಮತ್ತೆ ಅದನ್ನೇ ಹೇಳಿದ್ರೆ ಚೆನ್ನಾಗಿರಲ್ಲ ಮಿಸ್ಟರ್ ಚಂದ್ರಶೇಖರ್. ಇಲ್ಲಿ ನಡೀತಿರೋದಕ್ಕೂ ನನ್ಗೂ ಯಾವುದೇ ತರ ಸಂಬಂಧ ಇಲ್ಲ ಅಂತ ಇನ್ ಯಾವ ತರ ಹೇಳ್ಬೇಕು ನಿಮ್ಗೆ? ನಿಮ್ಮ ಮಗಳಿಗೆ ತೊಂದರೆ ಕೊಟ್ಟು ನಡು ರಾತ್ರಿಲಿ ಯಾವುದೋ ರಸ್ತೆಲಿ ಎಸೆದು ಬರೋ ಅಷ್ಟು ಕಟುಕಿನೂ ಅಲ್ಲ. ಅಂತ ಚೀಪ್ ಯೋಚನೆಗಳು ನನಗೆ ಬರೋದು ಇಲ್ಲ. ವಿಷಯ ಗೊತ್ತಿಲ್ಲದೆ ದಯವಿಟ್ಟು ಯಾರ ಮೇಲೂ ಆರೋಪ ಮಾಡಬೇಡಿ. ಅತ್ತೆ ಯಾಕೆ ಹೀಗೆ ಮಾಡ್ತಾರೆ? ನಾನು ಭೂಪತಿ ರೂಮಲ್ಲಿ ಮಲಗಿದ್ವಿ. ಆಮೇಲೆ ನೋಡಿದ್ರೆ ಹೌದು ಹೌದು, ಭೂಪತಿಯಲ್ಲಿ ಅವನಿನ್ನೂ ಬಂದಿಲ್ವಾ? ಅದನ್ನ ನಾನು ನಿನಗೆ ಕೇಳಬೇಕು. ಎಲ್ಲಿ ಭೂಪತಿ? ಅತ್ತೆ ಅವನು ರೂಮಲ್ಲಿಲ್ವಾ? ಇಲ್ಲ ನಕ್ಷತ್ರ, ನಾನು ರೂಮಲ್ಲಿ ನೋಡಿದಾಗ ನೀವಿಬ್ರು ಕಾಣಿಸ್ತಾ ಇರ್ಲಿಲ್ಲ. ಈಗ ನೀನೇನೋ ಬಂದೆ, ಆದ್ರೆ ಅವನೆಲ್ಲಿ? ನನಗ್ ಗೊತ್ತಿಲ್ಲ ಅಕ್ಕ. ನನ್ಗೆ ಎಚ್ಚರ ಆದಾಗ ನಾನು ಒಬ್ಳೇ ಇದ್ದೀನಿ. ತುಂಬಾ ಗಾಬರಿಯಾಗಿ ಅಲ್ಲೆಲ್ಲ ಹುಡುಕಾಡ್ದೆ. ಆದ್ರೆ
ಅವನಲ್ಲಿಲ್ಲ. ಅಕ್ಕ, ನೀವು ರೂಮಲ್ಲಿ ಸರಿಯಾಗಿ ನೋಡಿದ್ರಾ? ಅವ್ನು ನಿಜವಾಗ್ಲೂ ಅಲ್ಲಿಲ್ವಾ? ಹ್ಞೂ ನಕ್ಷತ್ರ, ನಾವ್ ಎಲ್ಲ ಕಡೆ ನೋಡಿದ್ವಿ. ಭೂಪತಿ, 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 ಭೂಪತಿ. ನಕ್ಷತ್ರ, ನಕ್ಷತ್ರ ಅವನು ಇಲ್ಲಿಲ್ಲ. ಅವನು ನಿನ್ನ ಹಾಗೆ ಎಲ್ಲೋ ಹೊರಗಡೆ ಹೋಗಿದ್ದಾನೆ. ನನಗೆ ತುಂಬಾ ಭಯ ಆಗ್ತಿದೆ ಅಕ್ಕ. ಅವನು ಎಲ್ಲಿದ್ದಾನೋ, ಹೇಗಿದ್ದಾನೋ ಅಕ್ಕ? ಏನ್ ಮಾಡೋದಕ್ಕ? ಅವನನ್ನ ಎಲ್ಲಿ ಅಂತ ಹುಡ್ಕೋದು? ಪುಟ ನೀನು ಯೋಚನೆ ಮಾಡಬೇಡ, ನಾನಿದ್ದೀನಲ್ಲ, ನಾನು ಹುಡುಕ್ತೀನಿ. ನೋಡು, ಪೊಲೀಸರು ಆಗ್ಲೇ ಎಲ್ಲ ಕಡೆ ಮೆಸೇಜ್ ಕಳಿಸಿದ್ದಾರೆ. ನಾನು ಕಮಿಷನರ್ ಹತ್ರನೂ ಮಾತಾಡಿದ್ದೀನಿ. ಅಳ್ಬೇಡ ಪುಟ, ಭೂಪತಿ ಬಂದೇ ಬರ್ತಾನೆ ಕಣೆ. ಅಮ್ಮ, ಅವನು ಹುಷಾರಾಗಿ ಬರ್ಬೇಕಮ್ಮ. ತೊಂದರೆ ಆಗ್ಬಾರ್ದು. ಇಲ್ಲ ಪುಟ, ಅವನಿಗೇನು ಆಗಲ್ಲ, ನೀ ಹೆದರ್ಕೊಂಬೇಡ.